ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಜ್ಯೋತಿಕಾ ರೆಸ್ಟೋರೆಂಟ್ಗೆ ಬಂದಿದ್ದೆ ನೋಡಿ ಸಿದ್ದುಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಅಲ್ಲ ಜೋ, ನಿಜವಾಗ್ಲೂ ನೀನು ತಿಂಡಿ ತಿನ್ನೋಕ್ಕೆ ಇಲ್ಲಿಗೆ ಬಂದ ಅಂತ ಕೇಳ್ತಾ ಇರಬೇಕಾದ್ರೆ, ಅಫ್ಕೋರ್ಸ್ ಇದ್ದು ಆ ಅಮ್ಮಮ್ಮ ತಿಂಡಿ ಬಂಡಿಲಿ ನಿಂತ್ಕೊಂಡು ತಿಂಡಿ ತಿಂತಿದ್ರಲ್ಲ, ಅಂಥ ಪರಿಸ್ಥಿತಿ ಇಲ್ಲಿರಲ್ವಲ್ಲ, ಅದಕ್ಕೆ ಬಂದೆ ಅಂತ ಅಂದಾಗ ಸಿದ್ದುಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ವೆಯ್ಟರ್ಸ್ ತಿಂಡಿನ ತಂದ್ಕೊಟ್ಟಾಗ ಫೈನಲಿ ಅಂತೂ ತಿಂಡಿ ಬಂತಲ್ಲ ಅಂತ ತಿಂಡಿನ ತಿಂತಾ ಇರಬೇಕಾದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಿದ್ರು ಸಹ ಬೇಕು ಬೇಕು ಅಂತ ವಾಂತಿ ಮಾಡೋ ರೀತಿ ಜ್ಯೋತಿಕಾ ನಾಟಕ ಮಾಡಿಕೊಂಡು ತೂ ಅಂತ ತಿಂಡಿಗೆ ಉಗಿತಾ ಇದ್ರೆ ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಮತ್ತೆ ಕೋಪದಿಂದ ಹೇಳ್ತಾ ಇರ್ತಾಳೆ, ಇದೆಂಥ ತಿಂಡಿ ಅಂತ ಮಾಡಿದಿರಾ, ಈ ತಿಂಡಿನ ನಮ್ಮ ಮನೇಲಿರೋ ನಾಯಿನೂ ಸಹ ತಿನ್ನಲ್ಲ ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಕೋಪದಿಂದ ಶಾರದಾ ಹೇಳ್ತಾ ಇರ್ತಾಳೆ, ನೋಡಿ ನೀವು ಇಲ್ಲಿ ಜಗಳ ಮಾಡಬೇಕು ಅಂತಲೇ ಏನಾದರೂ ಬಂದಿದ್ರೆ ದಯವಿಟ್ಟು ಇಲ್ಲಿಂದ ಹೊರಡಿ. ಯಾಕೆ ಅಂತಂದರೆ ಇವತ್ತು ಮೊದಲನೇ ದಿನ ನಮ್ಮ ಅಂಗಡಿನ ಓಪನ್ ಮಾಡಿ ನಾನು ಪ್ರೀತಿಯಿಂದ ತಿಂಡಿ ಮಾಡಿ ಎಲ್ಲರಿಗೂ ಬಡಿಸ್ತಾ ಇದ್ದೀನಿ, ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬಿಡಿ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ, ನೋಡು ಶಾರದಾ, ನಾನಿಲ್ಲಿ ಜ್ಯೋತಿಕಾ ಆಗಿ ಬಂದಿಲ್ಲ, ಒಬ್ಬ ಕಸ್ಟಮರ್ ಆಗಿ ಇಲ್ಲಿ ಬಂದಿದ್ದೀನಿ, ಕಸ್ಟಮರ್ನ ನೋಡ್ಕೊಳ್ಳೋ ರೀತಿ ಇದೇನಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಟೆಲ್ಮಿಸಿದ್ದು ಇವಳು ಏನು ಹೇಳ್ತಿದ್ದಾಳೆ ಅಂತ ನಿನಗೆ ಅರ್ಥ ಆಗ್ತಿದೆಯಾ? ಅಲ್ಲ, ಈ ರೀತಿ ತಿಂಡಿ ಎಲ್ಲ ಮಾಡಿಕೊಂಡು ಹಾಗೆ ಇಷ್ಟು ದೊಡ್ಡ ರೆಸ್ಟೋರೆಂಟಲ್ಲಿ ಒಬ್ಬರಿಬ್ಬರು ಗಿರಾಕಿಗಳಿಗೋಸ್ಕರ ಕಾಯ್ತಾ ಕೂತಿದೆಯಲ್ಲ, ನಿನಗೇನು ಅನ್ಸಲ್ವಾ? ಇದೆಲ್ಲ ನಿನಗೆ ಬೇಕಾ? ಮೊದಲು ಇವಳು ಕೆಲಸದವಳನ್ನ ಬಿಟ್ಬಿಡು, ಇವಳನ್ನ ಬಿಟ್ಟು ನಿನ್ನ ಪಾಡಿ ನೀನು ಆ ಮನೆಗೆ ವಾಪಸ್ ಬಾ ಅಂತ ಹೇಳ್ತಾ ಇದ್ರೆ ಸಿದ್ದುಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಇದ್ರ ಕಡೆ ಸಿದ್ದು ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ಶಟಪ್ ಜ್ಯೋತಿಕಾ, ಏನು ಮಾತಾಡ್ತಿದ್ಯಾ, ಮರ್ಯಾದೆ ಕೊಟ್ಟು ಮಾತಾಡು, ಶಾರದವರು ಯಾರ ಕೈ ಕಾಳುಗಳನ್ನು ಸಹ ಕೆಲಸ ಮಾಡ್ತಿಲ್ಲ, ಈ ರೆಸ್ಟೋರೆಂಟ್ ಓನರು ಶಾರದವರು ಅಂತ ಅಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ವಾಟ್, ಏನು ಹೇಳ್ತಿದ್ಯಾ, ನಿನಗೆ ತಲೆಗೆಲೆ ಕೆಟ್ಟಿದ್ಯಾ, ಜೋಕ್ ಮಾಡೋದನ್ನ ಯಾವಾಗ ಕಲ್ತಿಸಿದ್ದು, ಏನು ಹೇಳ್ತಿದ್ಯಾ, ಈ ರೆಸ್ಟೋರೆಂಟ್ ಓನರು ಈ ಶಾರದನ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಈ ಥರ ಸಿಲಿ ಸಿಲಿ ಜೋಕ್ಗಳನ್ನ ನನ್ನ ಹತ್ರ ಇಟ್ಕೋಬೇಡ, ಇಷ್ಟು ಕೆಟ್ಟದಾಗಿ ಮಾಡಿರೋ ಉಪಮಾನ ಯಾರಾದರೂ ತಿಂದರೆ ಕಸ್ಟಮರ್ ಖಂಡಿತ ಇಲ್ಲಿಗೆ ಬರ್ತಾರ ಅಂತ ಅನ್ಬೇಕಾದ್ರೆ, ನೋಡು ಜ್ಯೋತಿಕಾ, ನಿನಗೆ ಇಷ್ಟ ಇಲ್ಲ ಅಂತಂದರೆ ತಿಂಡಿ ತಿನ್ಬೇಡ, ಅದ್ರ ಬದಲು ಇಲ್ಲಿ ಬರೋ ಕಸ್ಟಮರ್ನೆಲ್ಲ ನೀನು ಹಾಳು ಮಾಡಬೇಡ, ಹೊರಟೋಗು ಅಂತ ಅಂದಾಗ, ವಾಟ್, ಏನು ಹೇಳ್ತಿದೆ, ಇಂಥ ಉಪಮಾ ತಿನ್ನಕ್ಕೆ ಇಲ್ಲಿ ಕಸ್ಟಮರ್ ಬರ್ತಾರ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದನು ಸಹ ಸ್ವಲ್ಪ ಕೋಪ ಮಾಡಿಕೊಂಡು, ಆಕಾಶದಿಂದ ಏನೋ ತಿಂಡಿ ಉದ್ರಿಲ್ಲ ಜ್ಯೋತಿಕಾ, ನಾನು ಕಷ್ಟಪಟ್ಟು ಮಾಡಿದ್ದೀನಿ, ತಿನ್ನ ಅನ್ನಕ್ಕೆ ಮೊದಲು ಮಾರೇ ದಿನ ಕೊಡೋದನ್ನು ಕಲ್ತ್ಕೊ ಅಂತ ಅಂದಾಗ, ವಾಟ್, ಏನು ಹೇಳ್ತಿದೀಯಾ ನೀನು, ರೆಸ್ಟೋರೆಂಟ್ ಸಿಕ್ಕಿದೆ ಅಂತ ಮೆರಿಬೇಡ ಆಯಿತಾ, ಇದು ಸೋಷಿಯಲ್ ಮೀಡಿಯಾ ಕಾಲ, ನಾನೇನಾದರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ರೆಸ್ಟೋರೆಂಟ್ ಬಗ್ಗೆ ಹಾಕಿದರೆ, ನಾನೇನಾದರೂ ಒಂದು ಬ್ಯಾಡ್ ಕಮೆಂಟ್ಸ್ ಹಾಕಿದರೆ ಯಾರು ಸಹ ನಾಳೆಯಿಂದ ಈ ರೆಸ್ಟೋರೆಂಟ್ಗೆ ತಿಂಡಿ ತಿನ್ನಕ್ಕೆ ಬರಲ್ಲ ಗೊತ್ತಾ ಅಂತ ಅಂದಾಗ, ಆರ್ ಯು ಮ್ಯಾಡ್ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ, ಹಾಗೆ ಅನ್ಕೋ, ಈ ರೆಸ್ಟೋರೆಂಟ್ ಬಗ್ಗೆ ನಾನಂತೂ ಒಳ್ಳೆದನ್ನ ಯಾವತ್ತೂ ಬರೆಯಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಹೈಜಿನಿಕ್ ಆಗಿರೋ ಫುಡ್ನ ನಿಮ್ಮ ರೆಸ್ಟೋರೆಂಟ್ ಕೈಲಿ ಕೊಡೋಕ್ಕಾಗಲ್ಲ, ಸೊ ನಾನು ಹಾಗಾಗಿ ಕೆಟ್ಟದಾಗಿ ಕಮೆಂಟ್ಸ್ನ ಬರದೇ ಬರಿತೀನಿ ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ನಾನು ಕೆಟ್ಟದಾಗಿ ಕಮೆಂಟ್ ಮಾಡೇ ಮಾಡ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಜ್ಯೋತಿಕಾ ಅವರೇ ಪ್ಲೀಸ್ ಪ್ಲೀಸ್ ಅಂತ ಶಾರದಾ ರಿಕ್ವೆಸ್ಟ್ ಮಾಡ್ಕೊತಿದ್ರೆ, ಜ್ಯೋತಿಕಾ ಕಸ್ಟಮರ್ ತಿಂಡಿ ತಿನ್ನೋದನ್ನ ನೋಡಿ ನೀವು ನಾಚಿಕೆ ಆಗಲ್ವೇನ್ರಿ, ಇಂಥ ಹೋಟೆಲ್ಗೆ ಬಂದಿದ್ದೀರಾ, ವಾಕರ್ಗೆ ಬರಂಗಿದೆ, ಇಂಥ ತಿಂಡಿನ ಹೆಂಗ್ರಿ ತಿಂತೀರಾ ಅಂತ ಹೋಗ್ತಾ ಇರಬೇಕಾದ್ರೆ ಕಸ್ಟಮರ್ ಎಲ್ಲ ಬೇಜಾರಾಗಿ ಕೂತ್ಕೋತಾರೆ. ಹಾಗೆ ಜ್ಯೋತಿಕಾ ಅವರೇ ಪ್ಲೀಸ್ ಪ್ಲೀಸ್ ಅಂತ ಇನ್ನೊಂದು ಕಡೆ ಶಾರದಾ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ, ಸುಮ್ಮನೆ ಬನ್ನಿ ಶಾರದಾರು, ಹೋಗಿ ಹೋಗಿ ಅವಳಿಂದ ಹೋಗ್ತಾ ಇದ್ದೀರಲ್ಲ, ಇಂಥ ಫೀಲ್ಡಿಗೆ ಬಂದಮೇಲೆ ಇದೆಲ್ಲ ಕಾಮನ್, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ, ಅವಳ ಕೈಲಿ ಏನೂ ಆಗಲ್ಲ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಫೇಕ್ ಕಮೆಂಟ್ ಯಾವುದು, ಜೆನ್ಯೂನ್ ಕಮೆಂಟ್ ಯಾವುದು ಅಂತ ಜನಗಳಿಗೆ ಸಹ ಖಂಡಿತ ಗೊತ್ತಾಗುತ್ತೆ, ನನ್ನನ್ನು ನಂಬಿ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಮನೆಗೆ ಜಗದೀಶ್ ಲಾಯರ್ ಬಂದಿರಬೇಕಾದ್ರೆ ಪಾರಿಜಾತನ ಮೇಡಮ್ ಶಿವನಾರಾಯಣ ಸರ್ನ ಕರಿತೀರಾ ಅಂತ ಅಂದಾಗ ಟೆನ್ಷನ್ ಮಾಡ್ಕೊಂಡು ಏನಕ್ಕೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು, ಸರಿ ಸರಿ ಕರಿತೀನಿ ಅಂತ ಹೋಗಿ ತಾತನಿಗೆ ಡಿಕ್ಕಿ ಹೊಡೆದು ಬಿಡ್ತಾಳೆ. ನಿನಗೇನು ಕಣ್ಣು ಕಾಣಲ್ವಾ, ಕಣ್ಣೇನಾದರೂ ನೆತ್ತಿ ಮೇಲೆ ಇಟ್ಕೊಂಡು ಬರ್ತಾ ಇದೆಯಾ, ಯಾಕೆ ಹಿಂಗೆ ಗಾಬರಿಯಿಂದ ಬರ್ತಿದೆಯಾ ಅಂತ ಅಂದಾಗ, ಲಾಯರ್ ಬಂದಿದ್ದಾರೆ ಅಂತ ಅಂದಾಗ, ನನಗೆ ಗೊತ್ತು ಬಿಡು, ನಾನು ವಿಚಾರಣೆ ಮಾಡ್ತೀನಿ ಅಂತ ತಾತ ಹೇಳ್ತಿರ್ಬೇಕಾದ್ರೆ, ಏನಕ್ಕೆ ಬಂದಿದ್ದಾರೆ ರೀ ಅಂತ ಅಂದಾಗ, ಅದೇ ಡೈವರ್ಸ್ ಅಂತ ಹೇಳಿದ್ನಲ್ಲ, ಅದ್ರ ಪೇಪರ್ನ ತೊಗೊಂಡು ಬಂದಿದ್ದಾರೆ, ಸೈನ್ ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಜಗದೀಶ್ ಅವರೇ ಹೇಗಿದ್ದೀರಾ ಅಂತ ತಾತ ಲಾಯರ್ನ ಮಾತಾಡ್ಸ್ತಾ ಕೂತಿರ್ಬೇಕಾದ್ರೆ ಇವಳು ಲಬ ಅಂತ ಬಾಯಿ ಬಿಡ್ಕೋತಾ ಇರ್ತಾಳೆ. ಎಲ್ಲಿದೆ ದಶರಥ, ಸುಮಿತ್ರಾ, ಮುರಳಿ, ವಿಮಲ, ಬೇಗ ಬೇಗ ಬನ್ನಿ, ಅಯ್ಯೋ ನನ್ನ ಮೊಮ್ಮಗಳೇ ಬನ್ನಿ, ನನಗೆ ದೊಡ್ಡ ಅನ್ಯಾಯ ಆಗ್ತಿದೆ, ಇದನ್ನು ಕೇಳೋರು ಯಾರು ಇಲ್ವಾ ಅಂತ ಕೂಗಾಡ್ತಿರ್ಬೇಕಾದ್ರೆ ಎಲ್ಲರೂ ಟೆನ್ಷನ್ ಮಾಡಿಕೊಂಡು ಏನಾಯಿತು ಚಿಕ್ಕಮ್ಮ ಅಂತ ಓಡೋಡಿ ಬರ್ತಾ ಇರ್ತಾರೆ. ಹಾಗೆ ದಶರಥನ ನೋಡಿದ ತಕ್ಷಣ ಲಬ ಅಂತ ಬಾಯಿ ಬಿಟ್ಕೊಂಡು, ನೋಡು ದಶರಥ, ನಿಮ್ಮನ್ನೆಲ್ಲ ಚಿಕ್ಕ ವಯಸ್ಸಿಂದ ಸಾಕಿ ಸಲಹಿದೆ, ಹಾಗೆ ಈ ಮನೆ ಜವಾಬ್ದಾರಿನ ಹೊತ್ಕೊಂಡೆ, ಆದರೆ ನನಗೆ ನೋಡು ಇವಾಗ ನಿಮ್ಮ ತಾತ ಎಂಥ ದೊಡ್ಡ ಬಹುಮಾನ ಕೊಡ್ತಿದ್ದಾರೆ ಅಂತ ಬಾಯಿ ಬಿಟ್ಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಚಿಕ್ಕಮ್ಮ ಏನಾಯಿತು ಅಂತ ಸರಿಯಾಗಾದರೂ ಹೇಳಿ, ಏನಕ್ಕೆ ಕಳ್ತಿದ್ದೀರಾ ಅಂತ ವಿಮಲ ಕೇಳ್ತಾ ಇರ್ತಾಳೆ. ಮುರಳಿನೂ ಸಹ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಏನಾಯಿತು ಅಂತ ಅಂದಾಗ, ನಿನಗೆ ಗೊತ್ತಿಲ್ಲ ಮುರಳಿ, ನನಗೆ ದೊಡ್ಡ ಅನ್ಯಾಯ ಆಗ್ತಿದೆ, ಅದನ್ನು ಕೇಳೋರು ಯಾರೂ ಇಲ್ಲ ಅಂತ ಬಾಯಿ ಬಿಡ್ಕೋತಾ ಇರ್ತಾಳೆ. ಪಾರಿಜಾತ ಸುಮ್ಮನೆ ನಿಂತ್ಕೊ ಒಂದು ನಿಮಿಷ ಅಂತ ತಾತ ಹೇಳ್ತಿರ್ಬೇಕಾದ್ರೆ, ಸುಮ್ಮನೆ ರೀ, ನನ್ನ ಬಾಯಿ ಮುಚ್ಚಿಸ್ತೀರಾ, ನನಗೆ ದೊಡ್ಡ ಅನ್ಯಾಯ ಆಗ್ತಿದೆ ಅಂತ ಅಂದಾಗ, ಏನಾಗ್ತಿದೆ ಹೇಳಿ ಚಿಕ್ಕಮ್ಮ ಅಂತ ಅಂದಾಗ, ನನಗೆ ಇವರು ಡ್ರೈವರ್ಸ್ ಕೊಡ್ತಾರಂತೆ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ವಾಟ್, ಡಿವೋರ್ಸಾ, ನಿಮಗೆ ಯಾಕೆ ಡಿವೋರ್ಸ್ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು
ಜ್ಯೋತಿಕಾ. ತಾತ ಏನು ಹೇಳ್ತಿದ್ದಾರೆ ಗ್ರಾನಿ, ಇಲ್ಲೇನಾಗಿದೆ ಅಂತ ಅಂದಾಗ ಎಲ್ಲ ಗೊತ್ತಾಗುತ್ತೆ, ಸ್ವಲ್ಪ ನೀವು ಸುಮ್ಮನೆ ಇದ್ದರೆ ತುಂಬ ಒಳ್ಳೇದು ಅಂತ ತಾತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಲಾಯರ್ ಸಾಹೇಬ್ರೆ, ನನಗೆ ಅನ್ಯಾಯ ಮಾಡಬೇಡಿ ಕಣ್ರಿ, ನನಗೆ ಈ ಮನೆ ಬಿಟ್ಟರೆ ಬೇರೆ ಯಾವ ಮನೆಯೂ ಇಲ್ಲ ಕಣ್ರಿ, ದಯವಿಟ್ಟು ಡೈವರ್ಸ್ ಕೊಡಬೇಡಿ ಕಣ್ರಿ ಅಂತ ಮತ್ತೆ ಪಾರಿಜಾತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಮೇಡಮ್ ಏನು ಕಳ್ತಾ ಇದ್ದೀರಾ, ಇದು ಡೈವರ್ಸ್ ಪೇಪರ್ ಅಲ್ಲ, ವಿಲ್ ಪೇಪರು ಅಂತಂದರೆ ಆಸ್ತಿ ವಿಚಾರವಾಗಿ ಬರ್ಸಿರೋ ವಿಲ್ ಅಂತ ಅಂದಾಗ ಎಲ್ಲರಿಗೂ ಒಂದು ಕ್ಷಣ ಆಶ್ಚರ್ಯ ಆಗ್ತಾ ಇರುತ್ತೆ. ಈ ದಶರಥ ಮತ್ತೆ ವಿಮಲ ತುಂಬ ಆಶ್ಚರ್ಯದಿಂದ, ಇವಾಗ ಯಾಕಪ್ಪ ಈ ಥರ ವಿಲ್ ಮಾಡಿಸ್ತಿದ್ದೀರಾ ಅಂತ ಅನ್ಬೇಕಾದ್ರೆ, ಇದು ನಾನೆಲ್ಲ ವಿಲ್ ಮಾಡಿಸ್ತಿರೋದು, ನನ್ನ ಹೆಂಡತಿ ಜ್ಯೋತಿ ಹೆಸರಲ್ಲಿರೋ ಆಸ್ತಿ ಎಲ್ಲನೂ ಇವಾಗ ವಿಲ್ ಮಾಡಿಸ್ತಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ, ನನಗೆ ಇವಾಗ ವಯಸ್ಸಾಯಿತು, ಜ್ಯೋತಿ ವಿಲ್ಲಲ್ಲಿ ಯಾರ ಹೆಸರು ಬರೋದಲ್ಲ ನನಗಂತೂ ಗೊತ್ತಿಲ್ಲ, ಈ ಆಸ್ತಿಗೆಲ್ಲ ವಾರಸ್ತಾರ ಯಾರು, ಹಾಗೆ ಹಕ್ಕೆಲ್ಲ ಯಾರಿಗೆ ಸೇರಬೇಕು ಅನ್ನೋದನ್ನು ಬರೆದಿದ್ದಾಳೆ, ಅದನ್ನು ನೋಡೋಣ ಅಂತ ಅಂದಾಗ, ಇದೆಲ್ಲ ಬೇಕಿತ್ತ ಮಾವ ಅಂತ ಸುಮಿತ್ರ ಕೇಳ್ತಾ ಇರ್ತಾಳೆ. ನಿಮಗೆ ಬೇಡ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ನನಗೂ ವಯಸ್ಸಾಗಿದೆ, ಮುಂದೊಂದು ದಿನ ಯಾರ ನಡುವೆ ಮನಸ್ತಾಪ ಬರಬಾರ್ದು ಅಂತ ಈ ವಿಲ್ನ ಓದೋಕ್ಕೆ ನಾನೇ ಲಾಯರ್ನ ಕರೆಸಿದ್ದೀನಿ ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ದಶರಥ ಮುರಳಿ, ಬನ್ನಿ ನೀವಿಬ್ರು ಕೂತ್ಕೊಳ್ಳಿ ಅಂತ ತಾತ ಕೂರಿಸ್ಬಿಟ್ಟು ಓದಿ ಲಾಯರ್ ಸಾಹೇಬ್ರೆ ಅಂತ ಅಂದಾಗ, ಮಿಸಸ್ ಜ್ಯೋತಿ ಶಿವನಾರಾಯಣ ಅವರು ತನ್ನ ಆಸ್ತಿ ಎಲ್ಲನೂ ಸಹ ಮಕ್ಕಳಾದ ದಶರಥ ಮತ್ತು ವಿಮಲ್ ಅವ್ರಿಗೆ ಬರೆದಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರಿಗೂ ಮುಖದಲ್ಲೂ ಸಹ ನಗು ಬರ್ತಾ ಇರುತ್ತೆ. ಹಾಗೆ ಮುರಳಿ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಹಬ್ಬ ಈ ಆಸ್ತಿಲಿ ಅರ್ಧ ಪಾಲು ನನ್ನ ಹೆಂಡತಿಗೆ ಸಿಗುತ್ತೆ ಅಂತಂದರೆ ನನ್ನ ಮಕ್ಕಳಿಗೂ ಸಿಗುತ್ತೆ, ನನ್ನ ಮಕ್ಕಳು ಸಿಗುತ್ತೆ ಅಂತ ಅಂದರೆ ಅದು ನನ್ನ ಪಾಲೇ ತಾನೇ, ಇಷ್ಟು ವರ್ಷ ಈ ಮನೇಲಿ ಇದ್ದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಮುರಳಿ ಖುಷಿ ಪಡ್ತಾ ಇರಬೇಕಾದ್ರೆ ಲಾಯರ್ ಸಾಹೇಬರು ಹೇಳ್ತಾ ಇರ್ತಾರೆ, ಇವರಿಬ್ಬರು ಆಸ್ತಿ ಮೊಮ್ಮಕ್ಕಳಿಗೆ ಸಿಗಬೇಕು ಅಂತ ಅಂದರೆ ಒಂದು ಕಂಡೀಷನ್ ಇದೆ. ಈ ಜ್ಯೋತಿಗೆ ಸ್ವಲ್ಪ ಟೆನ್ಷನ್ ಮಾಡ್ಕೊಬಿಟ್ಟು, ಏನು ಕಂಡೀಷನು ಅದೇನು ಹೇಳಿ ಸರ್ ಅಂತ ಅನ್ಬೇಕಾದ್ರೆ, ಈ ದಶರಥ ಮತ್ತು ವಿಮಲ ಆಸ್ತಿ ಏನಾದರೂ ತನ್ನ ಮಕ್ಕಳಿಗೆ ಸಿಗಬೇಕು ಅಂತಂದರೆ ಅವರಿಬ್ಬರು ಮಕ್ಕಳಿಗೆ ಮದುವೆ ಆಗಿರಬೇಕು ಅಂತ ಅಂದಾಗ ಈ ಕಡೆ ಜ್ಯೋತಿಕನಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ದಶರಥ ಹೇಳ್ತಾ ಇರ್ತಾನೆ, ಅಂದರೆ ಮದುವೆ ಆಗಲೇಬೇಕಾ, ಇಲ್ಲ ಅಂತಂದರೆ ಆಸ್ತಿ ಸಿಗಲ್ವಾ ಅಂತ ಅಂದಾಗ, ಇಲ್ಲ ಅಂತ ಲಾಯರ್ ಹೇಳ್ತಿರ್ಬೇಕಾದ್ರೆ ಈ ಕಡೆ ಜೋಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಲ್ಲ ಇವರು ನನ್ನ ಹೆಸರು ಎಲ್ಲೂ ಬರ್ದಿಲ್ವಲ್ಲ, ಎಲ್ಲ ಕಡೆ ಮೊಮ್ಮಕ್ಕಳು ಅಂತ ಬರ್ದಿದಾರಲ್ಲ, ಹಂಗಾದ್ರೆ ಈ ಆಸ್ತಿ ಶಾರದಾ ಸಿದ್ದುಗೆ ಮಾತ್ರ ಸಿಗುತ್ತಾ ಅಂತ ಟೆನ್ಷನ್ ಮಾಡ್ಕೋತಾ ಇದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಇದೆಲ್ಲ ಜ್ಯೋತಿ ಅಕ್ಕನ ಆಸ್ತಿ, ಇನ್ನೊಂದು ವಿಲ್ ಇದೆಯಲ್ಲ ಅದನ್ನ ಓದಿ ಅಂತ ಅಂದಾಗ, ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ ಅಂತ ತಾತ ಕೋಪ ಮಾಡ್ಕೊಂಡು ಕೇಳ್ತಾ ಇರ್ತಾರೆ. ಅದೇ ನೀವು ಮಾಡಿದ್ರಲ್ಲ ಆಸ್ತಿ ಅದ್ರ ವಿಲ್ ಅಂತ ಅಂದಾಗ, ನಿನ್ನ ಬುದ್ಧಿಗೂ ಅಷ್ಟು ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ವಾ, ಇದು ಜ್ಯೋತಿ ವಿಲ್ಲು, ಜ್ಯೋತಿ ಹೋದ್ಮೇಲೆ ನಾನು ಇದನ್ನೆಲ್ಲ ಓದ್ತಾ ಇದ್ದೀನಿ, ಹಾಗೆ ನಾನು ಬಿಟ್ಟೋದ್ಮೇಲೆ ನೀವು ಅದನ್ನು ಓದಬೇಕಾಗುತ್ತೆ, ಅಲ್ಲಿವರೆಗೂ ಸಹ ಯಾರೂ ಓದೋಂಗಿಲ್ಲ ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ತಾತ ಎಲ್ಲ ವಿಲ್ನ ಓದ್ಬಿಟ್ಟು ಸೈನ್ ಮಾಡ್ಕೊಡ್ತಿರ್ಬೇಕಾದ್ರೆ ಈ ಕಡೆ ಜ್ಯೋತಿಕ ಸಿಕ್ಕಾಬಟ್ಟೆ ಬೈಕೋತಾ ಇರ್ತಾಳೆ, ಸಿದ್ದುನ ಮದುವೆ ಆಗಿದ್ರೆ ಇಡೀ ಆಸ್ತಿ ಎಲ್ಲ ನನ್ನ ಕೈಗೆ ಬರ್ತಾ ಇತ್ತು, ಏನು ಮಾಡಲಿ ಇವಾಗ ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ರೆಸ್ಟೋರೆಂಟ್ ಖಾಲಿ ಹೊಡಿತಿರ್ಬೇಕಾದ್ರೆ ಸಿದ್ದು ಶಾರದಾನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಆ ಕಡೆ ಈ ಕಡೆ ಶಾರದಾ ಮತ್ತೆ ಓಡಾಡ್ತಿರ್ಬೇಕಾದ್ರೆ, ಶಾರದಾ ಅವರೇ ಎಷ್ಟಂತ ಓಡಾಡ್ತಿರ್ರಿ, ಬನ್ನಿ ಕೂತ್ಕೊಳ್ಳಿ ಅಂತ ಅಂದಾಗ, ಅಲ್ಲ ಸರ್ ಅಜ್ಜಿಗೆ ಅರಿವೆ ಕಾಟ ಆದರೆ ಮೊಮ್ಮಗಳಿಗೆ ಇನ್ನೇನೋ ಕಾಟ ಅಂತ ಅನ್ನೋಗಾಯಿತು, ನೋಡಿ ಜನಗಳೆಲ್ಲ ಬೀದಿಗಳಲ್ಲಿ ಓಡಾಡ್ತಿಲ್ಲ, ಅದ್ರ ಬದಲು 2 ಕೋಟಿ ದುಡ್ಡು ಓಡಾಡ್ತಿದೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಅಂದಾಗ, ಹೌದಾ ಹಾಗಾದರೆ ಬ್ಯಾಗ್ ತಗೊಬನ್ನಿ ತುಂಬ್ಕೊಂಡು ಓಡೋಗೋಣ ಅಂತ ಅಂದಾಗ ಗುರಾಯಿಸ್ತಾ ಇರ್ತಾಳೆ. ಸರ್ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ, 2 ಕೋಟಿ ಸಾಲ ಮಾಡಿದ್ದೀವಿ, ಒಂದಲ್ಲ ಎರಡಲ್ಲ, ಯಾವ ರೀತಿ ತೀರಿಸ್ಬೇಕಂತ ಯೋಚನೆ ಆಗಿದೆ ಅಂತ ಅಂದಾಗ, ನನಗೇನು ಯೋಚನೆ ಇಲ್ವ ಶಾರದವ್ರೆ, ನನಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ, ಜನಗಳೆಲ್ಲ ಒಂದೇ ಒಂದು ಸಲ ನಮ್ಮ ರೆಸ್ಟೋರೆಂಟಿಗೆ ಬಂದರೆ ಸಾಕು, ಅವ್ರು ನಾವು ಮಾಡೋ ತಿಂಡಿನ ಸಖತ್ ಇಷ್ಟಪಡ್ತಾರೆ ಅಂತ ಅಂದಾಗ, ಹೌದು ಸರ್ ಅವ್ರು ಬರೋ ರೀತಿ ಹೇಗಾದರೂ ಮಾಡಬೇಕು, ನಮ್ಮಲ್ಲಿ ರುಚಿಯಾಗಿರೋ ತಿಂಡಿನ ಮಾಡ್ತಿದ್ದೀವಿ ಅಂತ ಅವ್ರಿಗೆ ಹೇಗಾದರೂ ತಿಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಪ್ರಮೋಷನ್ ಮಾಡೋಕ್ಕೂ ಸಹ ನಮ್ಮ ಹತ್ರ ದುಡ್ಡಿಲ್ವಲ್ಲ, ಏನು ಮಾಡೋದು ಅಂತ ಅಂದಾಗ ಒಂದು ಐಡಿಯಾ ಬಂತು, ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇದ್ರು, ಬಾಯಿದ್ರೆ ತಾಯಿ ಇದ್ದಂಗೆ ಅಂತ ಅಂದ್ಬಿಟ್ಟು ಓಡೋಗ್ಬಿಟ್ಟು ರೋಡಲ್ಲಿ ಹೋಗೋ ಜನಗಳನ್ನೆಲ್ಲನೂ ನಾವು ಹೊಸ್ದಾಗಿ ಓಪನ್ ಮಾಡಿದ್ವಿ, ಒಂದೇ ಒಂದು ಸಲ ಬಂದು ಟೇಸ್ಟ್ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೋಗೋ ಬರೋ ಜನಗಳಿಗೆಲ್ಲ ಹೇಳ್ತಿರ್ಬೇಕಾದ್ರೆ, ಹೋಗಮ್ಮ ಈ ಹೋಟೆಲಲ್ಲಿ ನಾವು ತಿಂದಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಅಂತ ನೀನಂತೀಯ, ಸ್ವಲ್ಪನೂ ತಿಂಡಿ ಚೆನ್ನಾಗಿಲ್ಲ ಅಂತ ಹೋಗೋ ಬರೋ ಕಸ್ಟಮರ್ ಎಲ್ಲ ಹೇಳೋಗ್ತಾ ಇದ್ರೆ ಶಾರದನಿಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಶಾರದಾ ಮತ್ತೆ ಹೋಗೋ ಬರೋವನ್ನೆಲ್ಲ ಸಹ ಕರೀತಾ ಇರಬೇಕಾದ್ರೆ, ಶಾರದವ್ರೆ ಈ ರೀತಿ ಕರಿಬೇಡಿ, ಯಾರು ಬರಲ್ಲ, ಇದಕ್ಕೆ ಬೇರೆ ವ್ಯವಸ್ಥೆ ಮಾಡೋಣ ಬನ್ನಿ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ, ಸರ್ 2 ಕೋಟಿ ಸಾಲ ಇದೆ ಅಂತ ಅಂದಾಗ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ, ಜನಗಳು ಒಂದು ಸಲ ಬಂದು ನಮ್ಮ ಕ್ವಾಂಟಿಟಿ ಎರಡನ್ನ ಇಷ್ಟಪಟ್ಟರೆ ಖಂಡಿತ ಅಟ್ರಾಕ್ಟಿವ್ ಆಗಿ ಆಗ್ತಾರೆ, ನಮ್ಮಮ್ಮ ತಿಂಡಿ ಬಂಡಿ ಫೇಮಸ್ ಆಗಲಿಲ್ವಾ, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಲೇಬೇಕು, ಸ್ವಲ್ಪ ಟೈಮ್ ಕೊಡಲೇಬೇಕು, ಏನೂ ಆಗಲ್ಲ ಬನ್ನಿ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಈಗ ದಯವಿಟ್ಟು ಸಾಲದ ವಿಷಯನ ಮರೆಯೋಣ, ಕಸ್ಟಮರ್ ಬಂದೇ ಬರ್ತಾರೆ, ಬನ್ನಿ ನಾವು ಪ್ರಯತ್ನ ಮಾಡೋಣ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ರವಿ ಬಂದು ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾ ಇರ್ತಾರೆ, ಲಾಯರ್ ಹೇಳಿದ ಮಾತನ್ನು ನೆನಪಿಸ್ಕೊಂಡು ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಸಿಕ್ಕಿದ್ದನ್ನೆಲ್ಲ ಎಸಿತಾ ಇರ್ತಾಳೆ. ದಶರಥ ಮತ್ತು ಸುಮಿತ್ರಾ ಮಗಳಿಗೆ ಮದುವೆ ಆಗಿದ್ರೆ ಮಾತ್ರ ಈ ಕಡೆ ಆಸ್ತಿ ಪಾಲು ಸಿಗೋದು ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು, ಹಾಗೆ ಸಿದ್ದು ಶಾರದಾ ಅವಮಾನ ಮಾಡಿದೆಲ್ಲ ನೆನ್ಪು ಮಾಡಿಕೊಂಡು ಸಿಕ್ಕಿರೋ ಪಿಲ್ಲು ಬೆಡ್ಶೀಟ್ ಎಲ್ಲನೂ ಎಸೆದಿರಬೇಕಾದ್ರೆ ಪಾರಿಜಾತ, ಏನಾಗಿದೆ ನಿನಗೆ, ಚಿಕ್ಕ ಮಕ್ಕಳು ಥರ ಎಲ್ಲ ಕಿತ್ತು ಎಸೆದಿದೆಯಲ್ಲ ಅಂತ ಅಂದಾಗ, ಯಾವತ್ತಿದ್ರೂ ಈ ಸಿದ್ದು ಶಾರದಾ ನನ್ನ ಪಾಲಿಗೆ ಮುಳ್ಳಾಗಿ ಉಳ್ಕೊಬಿಟ್ರು ಗ್ರಾನಿ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಅವರಿಂದ ನಾನು ಸಿಕ್ಕಾಬಟ್ಟೆ ಅವಮಾನನ ಎದುರಿಸಾಯಿತು, ಇವಾಗ ಆಸ್ತಿನೂ ಕಳ್ಕೊಂಡು ಬೀದಿಲಿ ಬರೋ ಪರಿಸ್ಥಿತಿ ನನಗೆ ಬಂದಿದೆ, ಆ ಶಿವನ ಹೆಂಡತಿ ಜ್ಯೋತಿ ಸಾಯೋಕ್ಕೂ ಮುಂಚೆ ಯಾವ ರೀತಿ ಪ್ಲಾನ್ ಮಾಡಿ ಬರೆದಿದ್ದಾಳೆ
ನೋಡು ಅಂತ ಅನ್ಬೇಕಾದ್ರೆ ಮುಚ್ಚು ಬಾಯಿನ ಅಂತ ಬಾಯಿ ಮುಚ್ಕೋತಾ ಇರ್ತಾಳೆ. ಹಾಗೆ ನಿಮ್ಮ ತಾತನ ಹೆಸರು ಹಿಡಿದು ಕರಿತಿದೆಯಲ್ಲ, ಯಾರಾದರೂ ಕೇಳಿಸ್ಕೊಂಡ್ರೆ ಅಷ್ಟೇ, ಆ ವಯ್ಯ ಏನಾದರೂ ಕೇಳಿಸ್ಕೊಬಿಟ್ರೆ, ಆ ಮುದ್ಕ ಕೇಳಿಸ್ಕೊಬಿಟ್ರೆ ಚುಪ್ ಕೊಟ್ಟು ಇವತ್ತೇ ಕಳಿಸ್ತಾನೆ ಅಂತ ಅಂದಾಗ ನನಗೆ ಬರ್ತಾ ಇರೋ ಕೋಪಕ್ಕೆ ಎಲ್ಲರನ್ನೂ ಒಬ್ಬನಾಗಿ ಸಾಯಿಸ್ಬೇಕಂತ ಬರ್ತಾ ಇದೆ, ಅಷ್ಟು ಕೋಪ ಇದೆ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ನಿನಗೆ ಎಷ್ಟು ಕೋಪ ಬರ್ತಿದೆಯಲ್ಲ, ಆದರೆ ನನಗೆ ಎಷ್ಟು ವರ್ಷಗಳಿಂದ ಈ ಕೋಪ ಇದೆ ಗೊತ್ತಾ, ಈ ಮನೇಲಿ ನಿನ್ನನ್ನು ರಾಣಿಯಾಗಿ ಬೆಳೆಯೋವಾಗಿ ಎಷ್ಟೋ ವರ್ಷಗಳಿಂದ ಮಾಡಿದ್ದೀನಿ, ಅಂದಮೇಲೆ ಈ ಕೋಪ ಎಲ್ಲ ನಾನು ಸಹಿಸ್ಕೊಂಡಿಲ್ವಾ, ನೀನು ಸ್ವಲ್ಪ ದಿನ ಸಮಾಧಾನವಾಗಿ ಸಹಿಸ್ಕೊ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಡೀಪಾಗಿ ತುಂಬ ಯೋಚನೆ ಮಾಡ್ತಿರ್ಬೇಕಾದ್ರೆ ದಶರಥ ಅಲ್ಲಿಗೆ ಸುಮಿತ್ರ ಬರ್ತಾಳೆ. ಒಂದು ಶರ್ಟ್ನ ತೊಗೊಬಂದ್ಬಿಟ್ಟು, ನೋಡ್ರಿ ನಾಳೆ ಆಫೀಸಿಗೆ ನೀವು ಈ ಶರ್ಟ್ನೇ ಹಾಕೊಂಡು ಹೋಗಬೇಕು, ಯಾಕೋ ಇತ್ತೀಚೆಗೆ ನಿಮಗೆ ಮರವು ಜಾಸ್ತಿ ಆಗಿದೆ, ನಾನೊಂದು ಶರ್ಟ್ನ ತೆಗೆದಿಟ್ಟಿದ್ರೆ ನೀವೊಂದು ಹಾಕೊಂಡು ಹೋಗ್ತಿರಲ್ರಿ ಅಂತ ಅಂದ್ಬಿಟ್ಟು ರೀ ಅಂತ ಅಂದಾಗ ಏನು ಸುಮಿತ್ರ ಅಂತ ಆಶ್ಚರ್ಯದಿಂದ ಕೇಳ್ತಿರ್ಬೇಕಾದ್ರೆ, ಆಗ್ಲಿಂದ ಕೂಗ್ತಾ ಇದ್ದೀನಿ ಎಲ್ಲಿ ಕಳೆದೋಗಿದ್ರಿ, ಇವಾಗ ನೋಡಿದ್ರೆ ಏನು ಸುಮಿತ್ರ ಅಂತ ಕೇಳ್ತಿದ್ದೀರಾ ಅಂತ ನಗಾಡ್ತಾ ಇರ್ತಾಳೆ. ಏನ್ರಿ ಆ ವಿಲ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಅಂದಾಗ, ಹ್ಞೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಅಲ್ಲ ಅಮ್ಮ ಏನಕ್ಕೆ ಈ ರೀತಿ ಆ ವಿಲ್ ಬರ್ತಿದ್ದಾರೆ, ಮದುವೆ ಆದರೆ ಮಾತ್ರ ಆಸ್ತಿ ಸಿಗುತ್ತೆ ಮೊಮ್ಮಕ್ಕಳಿಗೆ ಅಂತ ಏನಕ್ಕೆ ಬರ್ಸಿದ್ರು ಸುಮಿತ್ರ ಅಂತ ಅಂದಾಗ, ನನಗೂ ಗೊತ್ತಿಲ್ಲ, ಆದರೂ ಅತ್ತೆ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ಕಣ್ರಿ, ಮದುವೆ ಆದಮೇಲೆ ಅಲ್ವಾ ಜವಾಬ್ದಾರಿ ಇದು ಅದು ಅಂತ ಎಲ್ಲ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗಾಗಿ ಗೊತ್ತಾಗೋದು, ಅದಕ್ಕೋಸ್ಕರ ಆ ಅರ್ಥದಲ್ಲಿ ಈ ರೀತಿ ಬರ್ಸಿರ್ಬೋದು ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಹಾಗೆ ಮದುವೆಗೆ ಮುಂಚೆ ಆಸ್ತಿ ಕೊಟ್ಟರೆ ಮಕ್ಕಳು ಜವಾಬ್ದಾರಿ ಇರಲ್ಲ, ಎಲ್ಲನೂ ಖರ್ಚು ಮಾಡ್ತಾ ಇರ್ತಾರೆ ಅಂತ ಆ ಅರ್ಥದಲ್ಲಿ ಅತ್ತೆ ಬರ್ತಿದ್ದಾರೆ, ಟೆನ್ಷನ್ ಮಾಡ್ಕೋಬೇಡಿ, ಏನಕ್ಕೆ ಇಷ್ಟಕ್ಕೆಲ್ಲ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಅಂದಾಗ, ಹಾಗೇನಿಲ್ಲ ಅಮ್ಮನ ಆಸ್ತಿ ಖಂಡಿತ ನನ್ನ ಮಗಳಿಗೆ ಸಿಗೋದಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ತಡವಾದರೂ ಸಹ ಕೊನೆಗೆ ಕೈ ಸೇರಿಸ್ದು ನನ್ನ ಮಗಳ ಕೈಗೆ ಅಂತ ಅಂದಾಗ, ಅದೇನೇನು ಹೇಳ್ತಿದ್ದಾರೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ, ಮಾವನವ್ರು ಬೇರೆ ಕರಿತಿದ್ದಾರೆ, ಬಿಸಿನೀರು ಕೊಡ್ತೀನಿ ಅಂತ ಹೇಳಿದ್ದೆ ಅಂತ ಸುಮಿತ್ರ ಹೋಗ್ತಾ ಇದ್ರೆ ದಶರಥ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಸುಮಿತ್ರ ಹೋದ್ಮೇಲೆ ದಶರಥ ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲ ಇಬ್ಬರು ಚಿಕ್ಕ ವಯಸ್ಸಿಂದಲೂ ಹಾಡ್ಕೊಂಡು ಬೆಳೆದವರು ಅಂದಮೇಲೆ ಆ ಸಿದ್ಧ ಮೇಲೆ ಏನಕ್ಕೆ ಜೊತೆಗೆ ಇಷ್ಟೊಂಥರ ಕೆಂಡ ಕಾಡ್ತಾ ಇದ್ದಾಳೆ, ಯಾಕೆ ದ್ವೇಷ ಕಾಡ್ತಾ ಇದ್ದಾಳೆ, ಸಿದ್ದು ಸಿಗಲಿಲ್ಲ ಅಂತಲ್ಲ ಅಥವಾ ಬೇರೆ ಏನಾದರೂ ಉದ್ದೇಶ ಇದೆಯಾ, ಅವಳ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ, ಅಷ್ಟಕ್ಕೂ ಇವಳು ನನ್ನ ಮಗಳೆಲ್ಲ ಹಾಗೆ ಈ ಆಸ್ತಿಲಿ ಒಂದು ಬಿಡುಗಾಸು ಸಿಗಲ್ಲ ಅಂತ ನನಗೆ ಗೊತ್ತಾದರೆ ಏನು ಮಾಡ್ತಾಳೋ ನನಗಂತೂ ಗೊತ್ತಿಲ್ಲ, ಅದಕ್ಕೂ ಮುಂಚೆ ಅವಳನ್ನ ಮದುವೆ ಮಾಡಿ ಕಳಿಸ್ಬೇಕು, ಹಾಗೆ ನನ್ನ ಮಗಳು ಎಲ್ಲಿದ್ದಾಳೆ ಅನ್ನೋದನ್ನು ಹುಡುಕಿ ಮೊದಲು ಮನೆ ಕರ್ಕೊಬರ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಸ್ವಲ್ಪನಾದರೂ ನಮಗೆ ಕ್ಲೂ ಸಿಗಲಿಲ್ವಲ್ಲ ಗ್ರಾನಿ ಅಂತ ಅನ್ಬೇಕಾದ್ರೆ ಅವಳು ಆ ಜ್ಯೋತಿ ಈ ರೀತಿ ಮಾಡಿದಳಲ್ಲ ನನಗೂ ಶಾಕ್ ಆಗ್ತಿದೆ ಅಂತ ಅಂದಾಗ, ಏನು ಮಾಡೋದು, ಆ ಸಿದ್ದು ಶಾರದನಿಗೆ ಆಸ್ತಿ ಹೋಗುತ್ತೆ, ಅದರಲ್ಲೂ ಆ ದಶರಥನಿಗೆ ಏನಾದರೂ ಶಾರದನೇ ನನ್ನ ಮಗಳು ಅಂತ ಗೊತ್ತಾದರೆ ನನ್ನ ಗತಿ ಅಷ್ಟೇ ಅಂತ ಅಂದಾಗ, ಟೆನ್ಷನ್ ಮಾಡ್ಕೋಬೇಡ, ಅವನಿಗೆ ನೀನು ಮಗಳಲ್ಲ ಅಂತ ಮಾತ್ರ ಗೊತ್ತು, ಆದರೆ ಶಾರದನೇ ಮಗಳು ಅಂತ ಖಂಡಿತ ಗೊತ್ತಿಲ್ಲ, ಅಲ್ಲಿವರೆಗೂ ನಾವು ಸೇಫು, ಯು ಡೋಂಟ್ ವರಿ, ಖಂಡಿತ ಅವನಿಗೆ ಗೊತ್ತಾಗಲ್ಲ, ಅದನ್ನೇ ನಾವು ಗಾಢವಾಗಿ ಉಪಯೋಗ ಮಾಡ್ಕೋಬೇಕು, ಒಂದು ಕೆಲಸ ಮಾಡು, ನೀನು ಮದುವೆ ಆಗ್ಬಿಡು ಅಂತ ಅಂದಾಗ, ವಾಟ್ ಆರ್ ಯು ಸೇಯಿಂಗ್ ಗ್ರಾನಿ ಅಂತ ಅನ್ಬೇಕಾದ್ರೆ, ಹೌದು ಇದಕ್ಕಿರೋದೊಂದೇ ಪರಿಹಾರ, ಹೇಗಿದ್ರು ತಾತನ ದೃಷ್ಟಿಲಿ ನೀನು ಒಳ್ಳೆಯಳಾಗಬೇಕಂತ ರೆಡಿಯಾಗಿದೆ ಅಲ್ವಾ, ಆದಷ್ಟು ಬೇಗ ಮದುವೆ ಆಗು ಅಂತ ಅಂದಾಗ